ರಾಯಚೂರಿನಲ್ಲಿ ಕಳೆದ 1 ತಿಂಗಳಿನಿಂದ ಕಾಟ ಕೊಡ್ತಾ ಇದ್ದಂತಹ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಕಳೆದ 1 ತಿಂಗಳಿನಿಂದ ಉಪಟಳ ಕೊಡ್ತಾ ಇದ್ದಂತಹ ಚಿರತೆ ಸೆರೆ ಸಿಕ್ಕಿದೆ. ರಾಯಚೂರಿನಲ್ಲಿ ಕೊನೆಗೂ ಬೋನಿಗೆ ಬಿದ್ದಿದೆ ಚಿರತೆ. ರಾಯಚೂರು ತಾಲೂಕಿನ ಡಿರಾಂಪುರದ ಬೆಟ್ಟದಲ್ಲಿದ್ದಂತಹ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ. ಸುಮಾರು 3 ವರ್ಷದ ಗಂಡು ಚಿರತೆಯನ್ನು ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿರುವಂಥದ್ದು. ಬೋನಿನ ಸುತ್ತ ಹೆಣ್ಣು ಚಿರತೆಯ ಮಲ ಮೂತ್ರವನ್ನು ಸಿಂಪಡಿಸಿ ಗಂಡು ಚಿರತೆಯನ್ನು ಆಕರ್ಷಿಸಿ ಸೆರೆ ಹಿಡಿಯಲಾಗಿದೆ. ಕೋಳಿ ನಾಯಿಗಳನ್ನು ಬೋನಿನ ಬಳಿ ಬಿಟ್ಟು ಚಿರತೆಯನ್ನು ಸೆರೆ ಹಿಡಿಯುವ ಕೆಲಸ ಆಗಿದೆ. ಕಳೆದೊಂದು ತಿಂಗಳಿನಿಂದಲೂ ಕೂಡ ಸ್ಥಳೀಯರ ನಿದ್ದೆಗೆಡಿಸಿತ್ತು ಈ ಚಿರತೆ. ಜನ ಆತಂಕದಲ್ಲಿಯೇ ದಿನದೂಡಬೇಕಾದಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು ಈ ಚಿರತೆ. ಕೊನೆಗೂ ಕೂಡ ಈ ಚಾಲಾಕಿ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ಇದೇ ಬೋನಿಗೆನೇ ಈಗ ಚಿರತೆ ಬಿದ್ದಿದೆ. ಆ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕಳೆದೊಂದು ತಿಂಗಳಿನಿಂದಲೂ ಕೂಡ ಬೆಟ್ಟದಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳನ್ನು ಈ ಚಿರತೆ ಸೆರೆ ಹಿಡಿತಾ ಇತ್ತಂತೆ. ಚಿರತೆ ಇದೆ ಅಂದಾಗ ಯಾರಿಗೆ ತಾನೇ ಓಡಾಡೋದಕ್ಕೆ ಧೈರ್ಯ ಬರುತ್ತೆ ಹೇಳಿ. ಹಾಗಾಗಿ ಸ್ಥಳೀಯರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾನೆ ಇದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಎಷ್ಟು ಹುಡುಕಿದ್ರು ಕೂಡ ಈ ಚಾಲಾಕಿ ಚಿರತೆ ಬೋನಿಗೆ ಬೀಳ್ತಾ ಇರಲಿಲ್ಲ. ಬಟ್ ಈಗ ನಡೆಸಿದಂತಹ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 3 ವರ್ಷದ ಗಂಡು ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವಿಜಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಹೇಗಿತ್ತು ಚಿರತೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಅಂತ? ನಿಜಕ್ಕೂ ಪ್ರೇಮ್, ಏನು ಕಳೆದ 1-1.5 ತಿಂಗಳಿಂದ ಆ ಒಂದು ಡಿರಾಂಪುರ ಗ್ರಾಮಸ್ಥರ ನಿದ್ದೆ ಕೆಡಿಸಿದಂತ ಚಿರತೆ ಕೊನೆಗೂ ಕೂಡ ಬೋನಿಗೆ ಬಿದ್ದಿರುವಂತದ್ದು. ಆ ಒಂದು ಚಿರತೆಯನ್ನ ಹಿಡ್ಲಿಕ್ಕೆ ಅರಣ್ಯಾಧಿಕಾರಿಗಳು ನಿಜಕ್ಕೂ ಕೂಡ ನಾನಾ ಕಾರ್ಯತಂತ್ರಗಳನ್ನ ಬಳಸಿರುವಂತದ್ದು. ಈ ಹಿಂದೆ ಏನು ರಾಯಚೂರಿನ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಬಂದಂತಹ ಚಿರತೆ ಆಪರೇಷನ್ಗೆ ಒಂದು ರೀತಿಯ ಹನಿ ಟ್ರ್ಯಾಪ್ ತಂತ್ರವನ್ನ ಏನ್ ಬೆಳೆಸಿದ್ರು ಅಂದ್ರೆ, ಗಂಡು ಚಿರತೆಯನ್ನ ಹಿಡಿಲಿಕ್ಕೆ ಹೆಣ್ಣು ಚಿರತೆಯ ಮಲ ಮತ್ತು ಮೂತ್ರವನ್ನ ಆ ಒಂದು ಬೋನ್ ಸುತ್ತ ಸಿಂಪಡಿಸುವ ಮೂಲಕ ಒಂದು ಗಂಡು ಚಿರತೆಯನ್ನ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಏನೊಂದು ಕಾರ್ಯತಂತ್ರ ಮಾಡಿದ್ರು, ಅದನ್ನು ಕೂಡ ಇಲ್ಲಿ ಬಳಕೆ ಮಾಡಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಫಲ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಮಳೆಗಾಲದಲ್ಲೇ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ಒಂದು ಚಿರತೆ ಏನಿದೆ, ಇಲ್ಲಿ ಸಿಗ್ತಕ್ಕಂತ ನವಿಲುಗಳು ಮತ್ತು ಕೋಳಿ ಕುರಿಗಳನ್ನ ತಿಂತಾ ಇತ್ತು. ಹೀಗಾಗಿ ಆ ಪ್ರಾಣಿಗಳನ್ನ ಗೋಣಿನ ಸುತ್ತ ಬಿಟ್ಟು ಆ ಒಂದು ಚಿರತೆಯನ್ನ ಹಿಡಿದಿದ್ದಾರೆ. ಹೀಗಾಗಿ ಈಗಾಗಲೇ ಸುಮಾರು 100 ಚಿರತೆ 20 ನಾಯಿಯನ್ನ ತಿಂದಂತ ಚಿರತೆ ಕೊನೆಗೂ ಬೋನ್ಗೆ ಬಿದ್ದಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.